ನಮಸ್ಕಾರ. ಹರಳಯ್ಯ ನ್ಯೂಸ್ಗೆ ಸ್ವಾಗತ. ಇಲ್ಲಿ ಸತ್ಯವು ಸುದ್ದಿಯಾಗಿದೆ. ಸಂಕ್ರಮಣದ ಶುಭಾಶಯಗಳು ಕೂಡ. ಇವತ್ತಿನ ಪತ್ರಿಕಾ ಪರಿಷತ್ ಕರೀತಕ್ಕಂಥ ಉದ್ದೇಶ ಇಷ್ಟೇ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ಅವರು ಒಂದು ಅವಿಸ್ಮರಣೀಯ ಕೊಡುಗೆಯನ್ನ ಬಿಜಾಪುರ ಜಿಲ್ಲೆ ಕೊಟ್ಟಿದ್ದಾರೆ. ಬಹುದಿನಗಳ ಎಲ್ಲ ಬಿಜಾಪುರ ಜಿಲ್ಲೆ ವಿವಿಧ ಸಂಘಟನೆಗಳ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಅವರ ಬೇಡಿಕೆಯನ್ನ ಈಡೇರಿಸ್ತೀನಿ ಅನ್ನತಕ್ಕಂಥ ಭರವಸೆ ಅವರು ನಿನ್ನೆ ಹಾವೇರಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಆ ಹೋರಾಟಗಳ ಜೊತೆ ಅನೇಕ ಜನಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ವಿ. ಅವರ ಎಲ್ಲರ ವಿಚಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮನ್ನಣೆ ಮಾಡಿದ್ದಾರೆ. ಬಿಜಾಪುರ ಜಿಲ್ಲೆಗೆ ಬರೋಕ್ಕಿಂತ ಪೂರ್ವದಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಬಿಜಾಪುರಿಗೆ ಮೊದಲೇ ಬಾರಿಗೆ ಬರುವಾಗ ಇಂಥ ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವತಿಯಿಂದ, ವಿವಿಧ ಸಂಘಟನೆಗಳ ವತಿಯಿಂದ ಮತ್ತು ಹೋರಾಟದಲ್ಲಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತಕ್ಕಂಥ ಹೋರಾಟದ ಹೆಸರಿನಡಿ ಅನೇಕ ಸಂಘಟನೆಗಳು ಇವತ್ತು ಬಾರ್ ಅಸೋಸಿಯೇಷನ್ ಆದಿಯಾಗಿ ಎಲ್ಲ ವೈದ್ಯರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ರು. ಅವರೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಭಾರ ಆಗೋದಿಲ್ಲ. ಕಾರಣ ಇಷ್ಟೇ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡೋದ್ರಲ್ಲಿ ಯಾರು 500 ಕೋಟಿ ಮಾಡಿದ್ದಾರೆ, ಯಾರು 700 ಕೋಟಿ ಮಾಡಿದ್ದಾರೆ, ಯಾರು 600 ಕೋಟಿ ಮಾಡಿದ್ದಾರೆ. ನಮ್ಮಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಈ ಕಾಲೇಜ್ ನಿರ್ಮಾಣ ಆಗ್ತದೆ. ಕಾರಣ ಇಷ್ಟೇ, ಹಿಂದೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡಿದೀವಿ. ಹುದ್ದೆಗಳ ಮಂಜೂರಾತಿ ಕೂಡ ಇತ್ತೀಚೆಗೆ ತಗೊಂಡಿದ್ವಿ. MCH ನಾನಿದ್ದಾಗೆ 100 ಬೆಡ್ನಿಂದ ಇದ್ದಿದ್ದನ್ನ 150ಕ್ಕೆ ಮೇಲ್ದರ್ಜೆಗೇರಿಸಿದ್ವಿ. ಟ್ರೋಮಾ ಸೆಂಟರ್ ಅನ್ನ ಮಾಡಿದೀವಿ. ಇಲ್ಲಿ ಬೇಕಾಗಿದ್ದು ಬಹಳ ಏನಿಲ್ಲ, 4 ಲೆಕ್ಚರ್ ಕೋಣೆಗಳು ಬೇಕು, 1 ಆಡಿಟೋರಿಯಂ ಬೇಕು, 2 ಎಕ್ಸಾಮಿನೇಷನ್ ಹಾಲ್ ಬೇಕು. ಇಷ್ಟಾದ್ರೆ ನಾವು 150 ಸೀಟ್ನಿಂದ ಪ್ರಾರಂಭ ಮಾಡಿ 200-250 ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜನ್ನು ನಡೆಸಬಹುದು. ಜೊತೆಗೆ ಇಲ್ಲಿ BSc ನರ್ಸಿಂಗ್ ಮಾಡಿದ್ದೀವಿ, MSc ನರ್ಸಿಂಗ್ ಮಾಡಿದ್ದೀವಿ. ಮೊದಲೇ ಇಲ್ಲಿ DNB ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ, ಅದು ಕೂಡ ಮಾಡಿದ್ವಿ. ಈಗ ಇತ್ತೀಚೆಗೆ PG ಕೂಡ ಬರ್ತಾ ಇದೆ, ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಕೂಡ ಇಲ್ಲಿ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೇನು ಭಾರ ಇಲ್ಲದೆ ಕೇವಲ 4 ಲೆಕ್ಚರ್ ಕೋಣೆಗಳು, 1 ಅಥವಾ 2 ಆಡಿಟೋರಿಯಮು, 2 ಎಕ್ಸಾಮಿನೇಷನ್ ಹಾಲ್ ಆದ್ರೆ ನಾವು ಫೈನಲ್ MBBS ವರೆಗೆ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡತಕ್ಕಂಥ ಅವಕಾಶ ಇದೆ. ಇದರಿಂದ ಬಿಜಾಪುರ ರೋಗಿಗಳಿಗೆ ಇನ್ಮೇಲೆ ಸಾಂಗ್ಲಿ, ಮಿರಜು, ಸೋಲಾಪುರಕ್ಕೆ ಹೋಗ್ತಕ್ಕಂಥದ್ದು ತಪ್ತದೆ. ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಾನು ಅಡಿಗಲ್ ಹಾಕಿದ್ದೀನಿ, ದುಡ್ಡು ಕೊಟ್ಟಿದ್ದೆ, ಅದು ಅರ್ಧಂಬರ್ಧ ಆಗಿದೆ. ಅದನ್ನ ಪೂರ್ತಿ ಮಾಡಿದ್ರೆ ನಮಗೆ ಇನ್ಯಾವುದೇ ಜರೂರತ್ ಇಲ್ಲ.
ಇಷ್ಟರ ಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಹೋಗ್ತದೆ. ಅತ್ಯಂತ ಕಡಿಮೆ ಖರ್ಚದಲ್ಲಿ ಏನು ರಾಜ್ಯದಲ್ಲಿ ಏನು ಖರ್ಚು ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ಮೆಡಿಕಲ್ ಕಾಲೇಜ್ಗಳು ಅದ್ರ ಅರ್ಧದಷ್ಟು ಇಲ್ಲ, ಅರ್ಧಕ್ಕಿಂತಲೂ ಕಡಿಮೆ ಹಣದಲ್ಲಿ ಬೇರೆ ಕಡೆ 500 ಕೋಟಿ ಖರ್ಚು ಮಾಡಿ ಕಾಲೇಜ್ ಮಾಡಬೇಕಾಗ್ತದೆ. ನಮ್ಮಲ್ಲಿ ಭಾಳ ಆದರೆ 100-150 ಕೋಟಿಯಲ್ಲಿ ಈ ಎಲ್ಲ ಸವಲತ್ತುಗಳನ್ನ ನಾವು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪುನರುಚ್ಚಾರ ಮಾಡ್ಬೋದು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಗೆ ಇಡೀ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ವತಿಯಿಂದ ಸಂಘಟನೆಗಳ ವತಿಯಿಂದ ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ನಾನು 500 ಕೋಟಿ ಆಗಿದೆ ಈಗ ಅಷ್ಟೇ ಜಾಗ, ಅದ್ರ 3 ಪಟ್ಟಿದೆ ನಮ್ಮಲ್ಲಿ. ಜೊತೆಗೆ ಅಲ್ಲಿ ಏನು ಎಲ್ಲ ಆಗ್ಬೇಕಾಗಿದೆ, ಈಗ ಸೂಪರ್ ಸ್ಪೆಷಾಲಿಟಿ ಕೂಡ ಹಾವೇರಿ ಜಿಲ್ಲೆಗೆ ಕೊಟ್ಟಿದ್ದಾರೆ. ಅದು ನನ್ನಲ್ಲಿ ಆಲ್ರೆಡಿ ಆಗಿ ಇನ್ನು ಕಾರ್ಯಾರಂಭ ಮಾಡಬೇಕು. ಟ್ರೋಮಾ ಸೆಂಟರ್ ಆಗಿದೆ. MCH 100 ಇದ್ದಿದ್ದನ್ನು 150 ಮಾಡಿದೆ. ಕ್ಯಾನ್ಸರ್ ಆಸ್ಪತ್ರೆ ಆಗಿದೆ, ನರ್ಸಿಂಗ್ ಕಾಲೇಜ್ಗಳಾಗಿದ್ದಾವೆ ಮತ್ತು ಆಯುಷ್ ಆಸ್ಪತ್ರೆ ಕೂಡ ಮಾಡಿಸ್ಕೊಟ್ಟಿದ್ದೀನಿ ನಾನು. ಒಂದು ಹೆಚ್ಚು ಕಡಿಮೆ 25 ಬೆಡ್ಡಿನ ಆಯುಷ್ ಆಸ್ಪತ್ರೆ ಇರ್ಬೋದು. ಎಲ್ಲಿ ನಂಬಲ್ಲಿ ಖರ್ಚೇ ಇಲ್ಲ. ಇನ್ಮೇಲೆ ಬರೀ ಹೇಳಿದ್ನಲ್ಲ 4 ಲಕ್ಷ ಕೋಟಿ 2 ಆಡಿಟೋರಿಯಂ, ಬೇಡ 1 ಆಡಿಟೋರಿಯಂ ಆದ್ರೂ ಸಾಕು, 2 ಎಕ್ಸಾಮಿನೇಷನ್ ಹಾಲ್ ಆದ್ರೆ ಸಾಕು. ಸರ್, ಮತ್ತೆ ಇದು ಬಹಳ ಮುಖ್ಯವಾಗಿ ಸರ್, ಈಗ ಏನ ಹೋರಾಟಗಾರರಿಗೆ ಎಲ್ಲ ಪೇಮೆಂಟ್ ಗಿರಾಕಿಗಳು ಅಂತರ್ಗ ಸೋಲಾಗಿದ್ದೆ. ವಾಟ್ ಇಸ್ ದೇರ್ ಪೇಮೆಂಟ್ ಗಿರಾಕಿಗಳ ಕೂತಿರೋ ಅಂತ ಹೇಳಿದ್ರು. ಇದು ಅನ್ಬಾರ್ದು, ಇಟ್ಸ್ ವೆರಿ ಅನ್ಪಾರ್ಲಿಮೆಂಟ್, ಅನ್ಬಾರ್ದು. ಬಟ್ ಇನ್ನು ಅಂದವ್ರಿಗೆ ಅವರಿಗೆ ಬಿಟ್ಟಿತ್ತು. ಸಾರ್ವಜನಿಕ ವಲಯದಲ್ಲಿ ಮಗುವನ್ನ ಚುಂಬೋರು ಅವರೇ ತೊಟ್ಟಲನ್ನ ಚುಂಬೋರು ಆಗಲಿ ಅಂತ ರಾಜಕಾರಣಿಗಳು ಬಟ್ಟೆ ಬರ್ತಾ ಇದೆ. ಸರ್ಕಾರ ಈಗ ಘೋಷಣೆ ಮಾಡಿದ್ರು ಕೂಡ ಇಬ್ಬಿಬ್ರು ಸಚಿವರು ಇದ್ರು ಕೂಡ ಇಷ್ಟಾಗಿ ಡಿಲೇ ಆಯ್ತು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ನೋಡ್ರಿ, ಈಗ ಸರ್ಕಾರಕ್ಕೂ ಆದ್ಯತೆ ಇರ್ತದೆ. ನಮ್ಮಲ್ಲಿ ಬಹಳ ದಿವಸ ಮೊದಲೇ ಆಗ್ಬೇಕಾಗಿತ್ತು. ಯಾಕಂದ್ರೆ ಇಷ್ಟೊಂದು ಸವಲತ್ತುಗಳು ಇರ್ತಕ್ಕಂಥ ಬೇರೆ ಜಿಲ್ಲೆ ಇಲ್ಲ. ಅನಿವಾರ್ಯ ಕಾರಣಗಳಿಂದ ಆಗಿರ್ಲಿಕ್ಕಿಲ್ಲ, ಈಗ ಆಗ್ತಾ ಇದೆ. ನಿಮ್ಮ ಕಾಲಘಟ್ಟದಲ್ಲೇ ಆಗ್ಬೇಕಾಗಿತ್ತು, ತಾವು ಆರೋಗ್ಯ ಸಚಿವರಿದ್ದಾಗೆ ಆಗಬೇಕಾಗಿತ್ತು, ಇದುವಾಗೆ ಆಗಿಲ್ಲ. ಮತ್ತೆ ಈಗ ಆಗಿದೆ ಅಂತದ್ದು ಒಂದು ಖುಷಿಕರ. ಆದ್ರೆ ಇಷ್ಟು ವಿಳಂಬ ಆಗುವಷ್ಟು ದೊಡ್ಡ ಪ್ರಾಜೆಕ್ಟ್ ಅದು ನಮ್ಮ ದುರ್ದೈವ. ಸರ್ಕಾರ ಕುಮಾರಸ್ವಾಮಿದ ಹೋಯ್ತಲ್ವಾ, ಅದಕ್ಕೆ ಆಗ್ಲಿಲ್ಲ ಅಷ್ಟೇ. ಇತ್ತಂದ್ರೆ ಮಾಡ್ತಿದ್ನೋ ಬಿಡ್ತಿದ್ವಿ, ಅದು ಅವಾಗಿಲ್ಲ. ನಾವು ಕೇಂದ್ರಕ್ಕೂ ಮನವಿ ಮಾಡಿವಿ, ಏಮ್ಸ್ ಕೂಡ ಬರ್ಲಿ ಅಂತ ನಾ ಪ್ರಧಾನಮಂತ್ರಿ ಮನವಿ ಮಾಡಿನ ಅಂತ ಹೇಳಿ ಇವರು ಸಂಬಂಧ ಆಗ್ತದೆ. ಇದು ಏಮ್ಸ್ ಬೇರೆನೇ. ಈಗ ಸರ್ಕಾರದ್ದಾಯ್ತು, ಏಮ್ಸ್ ಅವ್ರು ಮಾಡಿದ್ರೆ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ತೀನಿ. 100% ESI ಆಗಿಲ್ವಾ? ಗುಲ್ಬರ್ಗಾದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ವಾ? ಏಮ್ಸ್ ತರೋ ಕೆಪಾಸಿಟಿ ನಮ್ಮ ಸಂಸದರಿಗಿದ್ರೆ ಬಹಳ ಒಳ್ಳೇದು. ಬಟ್ ನಿಮ್ ಮುಖಾಂತರ ಅವ್ರಿಗೆ ಒಂದಿಷ್ಟು ವಿನಂತಿ ಮಾಡ್ತೀನಿ, ನ್ಯಾಷನಲ್ ಹೈವೇ ಪಾಟೋಲ್ಸ್ ತುಂಬಿಸತ್ ಹೇಳ್ಬಿಡಿ ಸಾಕಷ್ಟೇ. ವಿಜಯಪುರಕ್ಕೆ ಅಂದ್ರೆ ನೀವು ಹಾವೇರಿ ತೋರಿಸ್ತಾ ಇರೋ ಅಭಿವೃದ್ಧಿ ಆದ್ಯತೆ ವಿಜಯಪುರಕ್ಕೆ ಕಡೆಗಣಿಸಿದ್ದೀರಿ ಅಂತ ಏನ್ ಸರ್ ಅದು? ಹಾವೇರಿಗೆ ತೋರಿಸಿದಂತಹ ಅಭಿವೃದ್ಧಿ ವಿಜಯಪುರಕ್ಕೆ ಯಾಕೆ ತೋರಿಸ್ತಾ ಇಲ್ಲ ಅಂತ ಪ್ರಶ್ನೆ ಸರ್. ಇಲ್ಲ, ನೀವು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಮಾಡ್ರಿ, ನಾನು ಮಾಡಿ ತೋರಿಸ್ತೀನಿ. ತಕ್ಕೊಳ್ಳೇಬೇಕು. ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ, ಹೋರಾಟಗಾರದ ಏನೂ ತಪ್ಪಿಲ್ಲ, ಖಂಡಿತ ಅವ್ರ ಜೊತೆ ನಾವಿರ್ತೀವಿ. ಯಾವ್ದು ಸರ್? ಅಲ್ಲ, ಅವ್ರು ಯಾರೋ ಕೇಳಿದ್ರು, ನಾನು ಹೇಳಿನಂತ ನೀವು ಹೇಳ್ಬೇಡಿ. ನಿಮ್ಮ ಉಸ್ತುವಾರಿ ಸಚಿವರಿದ್ದಾಗ ನಮಗೆ ಆದ್ಯತೆ ಇರ್ತದೆ. ಆದ್ಯತೆ ನನಗೆ ಇರುವುದಿಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡ್ಬೇಕಾಗ್ತದೆ. ಉಸ್ತುವಾರಿ ಸಚಿವನಾದ್ರೆ ನನಗೆ ಹಾವೇರಿಗೆ ನಾನು ಉಸ್ತುವಾರಿ ಸಚಿವನಾದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೀತಕ್ಕಂಥ ಮೆಡಿಕಲ್ ಕಾಲೇಜನ್ನು 2 ವರ್ಷದಲ್ಲಿ ಎಲ್ಲ, ಈಗ ನಂದು ಆಲ್ಮೋಸ್ಟ್ ಹಾವೇರಿ ಮೆಡಿಕಲ್ ಕಾಲೇಜ್ ಲೋಕಸಭೆ ಚುನಾವಣೆಗಿಂತಲೂ ಪೂರ್ವದಲ್ಲೇ ಮುಗಿಸಿದ್ದೆ ನಾನು. ಬೊಮ್ಮಾಯಿ ಸಾಹೇಬರು ನಮ್ದು ಕೇಂದ್ರ ಸರ್ಕಾರದ ಹಣ ಇದೆ, ಇದರಲ್ಲಿ ನಮ್ಮ ಕೇಂದ್ರದ ಮಂತ್ರಿಗಳು ಬರ್ತಾರೆ, ಅದಕ್ಕೆ ನೀವು ವೇಟ್ ಮಾಡಬೇಕು ಅಂತ ಹೇಳಿದ್ಮೇಲೆ ನಾನು ಪುನಃ ಮುಂದಾಕಿದೆ.
ನನಗೆ ಗೆಲುವು ಸೋಲು ಇಂಪಾರ್ಟೆಂಟ್ ಇಲ್ಲ. ನನ್ನ ಜಿಲ್ಲೆಗೆ ಒಂದು ಆಗ್ಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವ್ರು ದೀರ್ಘಾವಧಿ ಮುಖ್ಯಮಂತ್ರಿಗಳಾದ್ಮೇಲೆ ಒಂದು ಹೊಸ ಕೊಡುಗೆಯನ್ನು ಬಿಜಾಪುರ ಕೊಟ್ಟಿದ್ದಾರೆ. ಹಾವೇರಿ ಕೊಟ್ಟಾಗೆ ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸಂಪೂರ್ಣವಾಗಿ ನನಗದು ಗೊತ್ತಿಲ್ಲ. ನನಗೆ ಬಿಜಾಪುರಕ್ಕೆ ಆಗ್ಬೇಕಾಗಿತ್ತು ಅಷ್ಟೇ. ಸರ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಂಬಂಧಪಟ್ಟಿಗೆ ಪ್ರಹ್ಲಾದ್ ಜೋಶಿ ಅವರು ಒಂದು ಆರೋಪ ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರ ₹1 ಅಡ್ವಾನ್ಸ್ಮೆಂಟ್ ಕೊಡಲಾಗಿದೆ. ಒಂದು ಪತ್ರಿಕೆ ಪ್ರಿಂಟ್ ಆಗಲ್ಲ. ತಾಯಿ ಸಾಕೋಕೆ ಸಿದ್ದರಾಮಯ್ಯ ಅವರು ದುಡ್ಡು ಕೊಡ್ತಾರೆ.